Hello everybody, welcome to Vikas Commerce Tutorials and this is Vikas Mandki. ಸೊ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಸೆಷನ್ಗೆ ನಿಮಗೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಟಾಪಿಕ್ ಏನಪ್ಪಾ ಅಂದರೆ ಸೆಕೆಂಡ್ ಇಯರ್ ದಟ್ ಈಸ್ ಕ್ಲಾಸ್ 12th ಬಿಸ್ನೆಸ್ ಸ್ಟಡಿ ಮಿಡ್ ಟರ್ಮ್ ಎಕ್ಸಾಮ್ ಸ್ಟ್ರಾಟಜಿ ಯಾವ ರೀತಿ ಇರಬೇಕು, ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ನಾವು ನೋಡುವಂತಹ ಒಂದು ಸಂದರ್ಭ. ಇದೇ ರೀತಿ ನಾವು ಅಕೌಂಟೆನ್ಸಿಯ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಸ್ಟ್ರಾಟಜಿ ಕೂಡ ಮಾಡಿದ್ವಿ. ಅದರ ವಿಡಿಯೋಸ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಿಗ್ತವೆ, ಅದನ್ನು ಕೂಡ ನೀವು ನೋಡಬಹುದು. ಸೊ ತಡ ಯಾಕೆ, ಲೆಟ್ ಅಸ್ ಸ್ಟಾರ್ಟ್. ವಿಡಿಯೋವನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಮೊಟ್ಟ ಮೊದಲನೇ ಬಾರಿಗೆ ನೋಡ್ತಾ ಇದ್ದೀರಿ, ಪ್ಲೀಸ್ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನ ಕೂಡ ಪ್ರೆಸ್ ಮಾಡೋದ್ರೊಂದಿಗೆ ನಾವು ಯಾವಾಗೆಲ್ಲ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀವಿ ಆವಾಗೆಲ್ಲ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲಿಂದ ನೋಟಿಫಿಕೇಶನ್ ಕೂಡ ಸಿಗ್ತದೆ. ಮತ್ತೊಂದು ಇನ್ಫಾರ್ಮೇಶನ್, ಯಾರೆಲ್ಲ ನಮ್ಮ ವಾಟ್ಸಪ್ ಗ್ರೂಪ್ ಅನ್ನ ಜಾಯ್ನ್ ಆಗಿಲ್ಲ, ವಾಟ್ಸಪ್ ಗ್ರೂಪ್ ಅನ್ನ ಕೂಡ ನೀವು ಜಾಯ್ನ್ ಆಗ್ಬಹುದು. ಆ ವಾಟ್ಸಪ್ ಗ್ರೂಪಿನ ಲಿಂಕ್ ಅನ್ನ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ನಾವು ನೀಡಿದ್ದೀವಿ. ಆ ವಾಟ್ಸಪ್ ಗ್ರೂಪ್ ಅನ್ನ ನೀವು ಜಾಯ್ನ್ ಆಗೋದ್ರ ಮೂಲಕ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಕ್ಲಾಸ್ 11 and 12 ಅಕೌಂಟೆನ್ಸಿ ಆ್ಯಂಡ್ ಬಿಸ್ನೆಸ್ ಸ್ಟಡಿ ಎಲ್ಲ ಇಂಪಾರ್ಟೆಂಟ್ ಮಾಹಿತಿಗಳನ್ನು ಆ ವಾಟ್ಸಪ್ ಚಾನಲ್ನಲ್ಲಿ ನಾವು ಹಾಕ್ತಾ ಇರ್ತೀವಿ. ಓಕೆ, ಲೆಟ್ ಅಸ್ ಸ್ಟಾರ್ಟ್ ಟುಡೇಸ್ ಸೆಷನ್. ಈ ಸ್ಟ್ರಾಟಜಿಗೆ ಹೋಗೋಕ್ಕಿಂತ ಮುಂಚೆ ನಮ್ಮ ಎಕ್ಸಾಮ್ ಪ್ಯಾಟರ್ನ್ ಅನ್ನು ನೋಡುವಂತಹ ಒಂದು ಕೆಲಸವನ್ನು ನಾವು ಮಾಡಬೇಕು. ಸೊ ಇಲ್ಲಿ ಅಗೇನ್ ಸೆಕ್ಷನ್ 4, there are 4 sections: section A, section B, section C and section D. section A is ditto as like accountancy. accountancy ಇರುವಂತಹ ಎಲ್ಲ 20 ಕ್ವಶನ್ ಸೇಮ್ ಅದೇ ರೀತಿ ಇಲ್ಲಿ ಕೂಡ ಬರ್ತದೆ. 5 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, 5 fill in the blanks, 5 match the following and 5 1 mark questions. ಸೊ 20 ಕ್ವಶನ್ 20 ಮಾರ್ಕ್ಸ್ಗೆ. ಸೆಕ್ಷನ್ ಬಿ ನಲ್ಲಿ ಬರೋದು 2 marks ಕ್ಯಾಟಗರಿ, ಅವರು ಕೇಳೋದು 10 ಕ್ವಶನ್, ನೀವು ಬರಿಬೇಕಾಗಿರೋದು 6 ಕ್ವಶನ್, ಅದು ಟೋಟಲ್ 12 ಮಾರ್ಕ್ಸ್ಗೆ ಆಗ್ತದೆ. ಸೆಕ್ಷನ್ ಸಿ ನಲ್ಲಿ ಬರೋದು 4 marks ಕ್ಯಾಟಗರಿ, ಅವ್ರು ಕೇಳೋದು 10 ಕ್ವಶನ್, ನೀವು ಬರೀಬೇಕಾಗಿರೋದು 6 ಆನ್ಸರ್ಸ್. ಅಗೇನ್ 6 into 4 ಈ ಸೆಕ್ಷನ್ ಸೇರೋದು 24 ಮಾರ್ಕ್ಸ್ಗೆ. ಸೆಕ್ಷನ್ ಡಿ ನಲ್ಲಿ ಬರೋದು 8 marks ಕ್ಯಾಟಗರಿ, ಅವ್ರು ಕೇಳೋದು ನಿಮಗೆ 5 ಕ್ವಶನ್ಸ್, ನೀವು ಆನ್ಸರ್ ಮಾಡಬೇಕಾಗಿರೋದು 3 ಕ್ವಶನ್ಸ್. ಸೊ 8 into 3 ಅಗೇನ್ ಸೆಕ್ಷನ್ ಡಿ ಕೂಡ 24 ಮಾರ್ಕ್ಸ್ಗೆ ಬರ್ತದ. 20, 12, 24, 24 ಟೋಟಲ್ ಕಮ್ಸ್ ಟು 80 ಮಾರ್ಕ್ಸ್. ಸದ್ಯದ ಪ್ಯಾಟರ್ನ್ ಪ್ರಕಾರ ನಮಗೆ ಯಾವುದೇ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ಕಾಣ್ತಾ ಇಲ್ಲ. ಓಕೆ, ಲೆಟ್ ಅಸ್ ಸ್ಟಾರ್ಟ್. 1 mark ಕ್ಯಾಟಗರಿಯಲ್ಲಿ ಸೆಕ್ಷನ್ ಎ ನಲ್ಲಿ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ನಾವು ಬೋರ್ಡ್ ಮೇಲೆ ನೋಟ್ ಡೌನ್ ಮಾಡಿದೀವಿ. ನಾನು ಇದನ್ನ ಇಂಗ್ಲಿಷ್ ನಲ್ಲಿ ಕೂಡ ಹೇಳ್ತಾ ಇರ್ತೀನಿ, ನೀವು ಅಲ್ಲಲ್ಲೇ ವಿಡಿಯೋನ ಪೌಸ್ ಮಾಡಿಕೊಂಡು ನೋಟ್ ಡೌನ್ ಮಾಡಿದ್ರೆ ನಿಮಗೆ ಒಳ್ಳೆಯದು. ಸೊ ಫಸ್ಟ್ ಕ್ವಶನ್ ನಾವಿಲ್ಲಿ ಹಾಕಿರೋದು ಸ್ಥಾಯಿ ಯೋಜನೆಗೆ ಒಂದು ಉದಾಹರಣೆ, ಅಥವಾ ಮತ್ತೊಂದು ಕ್ವಶನ್ ಈ ರೀತಿನೂ ಬರಬಹುದು, ಏಕ ಬಳಕೆ ಯೋಜನೆಗೆ ಒಂದು ಉದಾಹರಣೆ. ಗಿವ್ ಅನ್ ಎಕ್ಸಾಂಪಲ್ ಫಾರ್ ಸ್ಟ್ಯಾಂಡಿಂಗ್ ಪ್ಲಾನ್ ಆರ್ ಗಿವ್ ಅನ್ ಎಕ್ಸಾಂಪಲ್ ಫಾರ್ ಸಿಂಗಲ್ ಯೂಸ್ ಪ್ಲಾನ್. ಸ್ಥಾಯಿ ಮತ್ತು ಏಕ ಬಳಕೆ ಯೋಜನೆ ಎರಡು ಬೇರೆ ಬೇರೆ ಪದಗಳು, ಬೇರೆ ಬೇರೆ ಅರ್ಥ ಆಯ್ತಾ? ಏಕ ಬಳಕೆಗಾದರೂ ಬರಬಹುದು ಅಥವಾ ಸ್ಥಾಯಿಗಾದರೂ ಒಂದು ಉದಾಹರಣೆ ಬರಬಹುದು. ಸೊ ಎರಡೂವನ್ನು ಕೂಡ ನೀವು ಸ್ಟಡಿ ಮಾಡಬೇಕು. ಸೆಕೆಂಡ್ ಕ್ವಶನ್, ಕಾರ್ಯಾಧಾರಿತ ಕೂಲಿ ಪದ್ಧತಿಯನ್ನ ನೀಡಿದವರು ಯಾರು? ಹೂ ಅಡ್ವೊಕೇಟೆಡ್ ಡಿಫರೆನ್ಷಿಯಲ್ ಪೀಸ್ ರೇಟ್ ಸಿಸ್ಟಮ್. ಕಾರ್ಯಾಧಾರಿತ ಕೂಲಿ ಪದ್ಧತಿಯನ್ನ ಕೊಟ್ಟವರು FW ಟೇಲರ್. ಸೊ ಈ ಕ್ವಶನ್ ಅನ್ನ ಕೂಡ ನಾವು ರಿಪಿಟೇಟಿವ್ ಆಗಿ ಕಾಣ್ತಾ ಇದ್ದೀವಿ. ಥರ್ಡ್ ಕ್ವಶನ್, ವ್ಯವಹಾರ ಪರಿಸರದ ಒಂದು ಲಕ್ಷಣ. ಎನಿ ಒನ್ ಫೀಚರ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಇದು ಕೂಡ ರಿಪಿಟೇಟಿವ್ ಆಗಿ ಕಾಣ್ತಾ ಇದ್ದೀವಿ. ನಾಲ್ಕನೇ ಕ್ವಶನ್, ನಿರ್ದೇಶಿಸುವಿಕೆಯ ಒಂದು ಮೂಲಾಂಶ. ಎನಿ ಒನ್ ಎಲಿಮೆಂಟ್ ಆಫ್ ಡೈರೆಕ್ಟಿಂಗ್. ದೇರ್ ಆರ್ 4 ಎಲಿಮೆಂಟ್ಸ್. 4 ಮೂಲಾಂಶಗಳನ್ನು ನೋಡ್ತೀವಿ: ಮೇಲ್ವಿಚಾರಣೆ, ಪ್ರೇರೇಪಣೆ, ನಾಯಕತ್ವ, ಸಂವಹನ. ಸೂಪರ್ವಿಷನ್, ಲೀಡರ್ಶಿಪ್, ಕಮ್ಯುನಿಕೇಶನ್, ಮೋಟಿವೇಶನ್. ಎನಿ ಒನ್ ಎಲಿಮೆಂಟ್ ವಿದೌಟ್ ಎನಿ ಮೀನಿಂಗ್, ಜಸ್ಟ್ ಅ ಪಾಯಿಂಟ್ ನೀವು ಇಲ್ಲಿ ಬರಿಬೇಕು. ಆಮೇಲೆ ಮುಂಗಡ ಪತ್ರ ಎಂದರೇನು? ವಾಟ್ ಡು ಯು ಮೀನ್ ಬೈ ಬಜೆಟ್? ಇದನ್ನ ಕೂಡ ಬಹಳಷ್ಟು ಸಲ ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಇದು ಕೂಡ ಇಂಪಾರ್ಟೆಂಟ್ ಆಗಬಹುದು. ಉತ್ತರದಾಯಿತ್ವವನ್ನು ಪ್ರತಿನಿಯೋಜಿಸಬಹುದೇ? ಇಂಥ ಕ್ವಶನ್ ನಮ್ಮ ಇಡೀ ಸಿಲೆಬಸ್ ನಲ್ಲಿ ಒಂದದ. ಬಹುದೇ ಅಂದಾಗ ಅದು ಹೌದು ಅಥವಾ ಇಲ್ಲ ಈ ರೀತಿ ಆನ್ಸರ್ ಆಗಿರಬೇಕು. ಈ ರೀತಿ ಬಹುದೇ ಅನ್ನೋ ಒಂದು ಕ್ವಶನ್ ಬಂದಾಗ ನೀವು ನೇರವಾಗಿ ಇಲ್ಲ ಅಂತ ಬರೆದು ಬಿಡ್ರಿ, ಬಿಕಾಸ್ ಸಿಲೆಬಸ್ ಇರೋದು ಕೇವಲ ಒಂದೇ ಕ್ವಶನ್.
Can accountability be delegated? And the answer should be no. Next, ನಾಯಕತ್ವದ ಒಂದು ಶೈಲಿ, ಮೂರು ಶೈಲಿಗಳನ್ನು ಕಾಣ್ತೀವಿ: ಪ್ರಜಾಪ್ರಭುತ್ವವಾದಿ, ಮುಕ್ತ ನೀತಿವಾದಿ ಅಥವಾ ಸರ್ವಾಧಿಕಾರಿ ಅಂತ ಕೂಡ ಕರಿತೀವಿ. ಮೂರು ರೀತಿ: autocratic, democratic and free reign style leadership. There are three leadership styles. ಯಾವುದಾದ್ರೂ ಒಂದನ್ನ ವಿದೌಟ್ ಮೀನಿಂಗ್ ಓನ್ಲಿ ಪಾಯಿಂಟ್. ನೆಕ್ಸ್ಟ್, ದಕ್ಷತೆ ಎಂದರೇನು? ನಿಮ್ಮ ಕ್ವಶನ್ ಬ್ಯಾಂಕ್ ನಲ್ಲಿ ಬರುವಂತಹ ಫಸ್ಟ್ ಕ್ವಶನ್. ವಾಟ್ ಡು ಯು ಮೀನ್ ಬೈ ಎಫಿಷಿಯನ್ಸಿ? ವೆರಿ ಇಂಪಾರ್ಟೆಂಟ್ ಕ್ವಶನ್. ವೈಜ್ಞಾನಿಕ ನಿರ್ವಹಣೆಯ ಪಿತಾಮಹ ಯಾರು? ಅಥವಾ ಮತ್ತೊಂದು ಕ್ವಶನ್ ಅದರ ರಿಲೇಟೆಡ್, ಸಾಮಾನ್ಯ ನಿರ್ವಹಣೆಯ ಪಿತಾಮಹ ಯಾರು? ಹೂ ಈಸ್ ಫಾದರ್ ಆಫ್ ಜನರಲ್ ಮ್ಯಾನೇಜ್ಮೆಂಟ್? ಹೂ ಈಸ್ ಫಾದರ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್? ವೈಜ್ಞಾನಿಕ ನಿರ್ವಹಣೆಯ ಪಿತಾಮಹ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ FW ಟೇಲರ್. ಜನರಲ್ ಮ್ಯಾನೇಜ್ಮೆಂಟ್ ಸಾಮಾನ್ಯ ನಿರ್ವಹಣೆ ಹೆನ್ರಿ ಫಯಾಲ್. ಆಮೇಲೆ ಉದಾಹರಣೆಯೊಂದಿಗೆ ನಿಯಮದ ಅರ್ಥ. ಇಲ್ಲಿ ಎರಡು ಕ್ವಶನ್ಸ್ ಬರ್ತವೆ. ಆಕ್ಚುಲಿ ನಾವು ಅದನ್ನ ಒಂದೇ ಕಂಬೈನ್ ಮಾಡಿದ್ದೀವಿ, 1 and 2. ನಿಯಮದ ಅರ್ಥವನ್ನ ಕೊಡಿ, ಈ ರೀತಿನೂ ಬರಬಹುದು, ಅಥವಾ ನಿಯಮಕ್ಕೆ ಒಂದು ಉದಾಹರಣೆಯನ್ನ ಕೊಡಿ, ಈ ರೀತಿನೂ ಬರಬಹುದು. ಗಿವ್ ಅನ್ ಎಕ್ಸಾಂಪಲ್ ಫಾರ್ ರೂಲ್ ಅಥವಾ ಗಿವ್ ದ ಮೀನಿಂಗ್ ಆಫ್ ರೂಲ್. ಗಿವ್ ಅನ್ ಎಕ್ಸಾಂಪಲ್ ಆಫ್ ರೂಲ್ ಈ ರೀತಿ ಬರಬಹುದು, ಅಥವಾ ಗಿವ್ ದಿ ಮೀನಿಂಗ್ ಆಫ್ ರೂಲ್ ಈ ರೀತಿ ಕೂಡ ಬರಬಹುದು. ನೆಕ್ಸ್ಟ್, ನೇಮಕಾತಿಯ ಒಂದು ಮೂಲ. ಎನಿ ಒನ್ ರಿಕ್ರೂಟ್ಮೆಂಟ್ ಸೋರ್ಸ್ ಅನ್ನು ನೀವು ಬರೀಬೇಕು. ಗ್ಯಾಂಗ್ ಪ್ಲಾನ್ ಎಂದರೆ ಏನು? ತುರ್ತು ಸಂದರ್ಭದಲ್ಲಿ ಬಳಸಬಹುದಾದಂತಹ ಸಂವಹನ ಮಾರ್ಗ ಅಂತ ಕರಿತೀವಿ ಗ್ಯಾಂಗ್ ಪ್ಲಾನ್. ವಾಟ್ ಯು ಮೀನ್ ಬೈ ಗ್ಯಾಂಗ್ ಪ್ಲಾನ್? ಯೂಸ್ ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಫಾರ್ ಕಮ್ಯುನಿಕೇಶನ್. ಆ ಎಮರ್ಜೆನ್ಸಿ ಅನ್ನೋ ವರ್ಡ್ ಅನ್ನ ನೀವು ಬಾಕ್ಸ್ ಮಾಡಿದ್ರೆ ಸ್ಟಿಲ್ ಇಟ್ ವಿಲ್ ಬಿ ಬೆಟರ್. ಈಗ ನೆಕ್ಸ್ಟ್ ಬರೋದು 2 marks ಕ್ಯಾಟಗರಿಯಲ್ಲಿ. 2 marks ಕ್ಯಾಟಗರಿ ಸೆಕ್ಷನ್ ಬಿ ನಲ್ಲಿ ಬರ್ತದೆ. ಅವ್ರು ನಿಮಗೆ ಕೇಳೋದು 10 questions, ನೀವು ಆನ್ಸರ್ ಮಾಡಬೇಕಾಗಿರೋದು 6 questions. ಸೊ ನಾವು ಕೆಲವೊಂದು ಕ್ವಶನ್ಸ್ ಅನ್ನ 12 ಕ್ವಶನ್ಸ್ಗಳನ್ನು ನೋಟ್ ಡೌನ್ ಮಾಡ್ಕೊಂಡಿದ್ದೀವಿ. ಸೊ ಯಾವ್ಯಾವು ಅಂತ ನೋಡುವ. ವ್ಯಾಖ್ಯಾನಿಸಿ 3 ಅದಾವ್ರಿ. ಸಮನ್ವಯತೆಯನ್ನು ವ್ಯಾಖ್ಯಾನಿಸಿ, ನಿರ್ವಹಣೆಯನ್ನು ವ್ಯಾಖ್ಯಾನಿಸಿ, ಇಲ್ಲೊಂದದ ಸಂಘಟಿಸುವಿಕೆಯನ್ನು ವ್ಯಾಖ್ಯಾನಿಸಿ. ಯಾವಾಗ ವ್ಯಾಖ್ಯಾನಿಸಿ ಅಂತ ಕ್ವಶನ್ ಬರ್ತದ, ಆ ವ್ಯಾಖ್ಯಾನವನ್ನ ನೀಡಿದವರು ಯಾರು ಅಂತೇಳಿ ಅವರ ಹೆಸರನ್ನ ನೀವು ಬರೆದಾಗ ನಿಮಗೆ 2 marks ಫುಲ್ ಆಗಿ ಸಿಗ್ತದ. ಕಂಪಲ್ಸರಿ ಆ ವ್ಯಕ್ತಿಯ ಹೆಸರನ್ನ ನೀವು ಬರೆಯತಕ್ಕದ್ದು. There are 3 definitions: define management, define coordination and define organizing. Whenever they ask a question which is related to definition, you should give the meaning of that person who has given it and also write that person's name. For example, according to XYZ, according to him, what is the definition given? So in that way you should write the answer. ಸೊ 3 ಕ್ವಶನ್ಸ್ ಅದು ಇಲ್ಲಿ. ಆಮೇಲೆ ಆಂತರಿಕ ನೇಮಕಾತಿಯ 2 ಅನುಕೂಲ ಅಥವಾ ಆಂತರಿಕ ನೇಮಕಾತಿಯ 2 ಅನಾನುಕೂಲ. ಎನಿ 2 ಮೆರಿಟ್ಸ್ ಆಫ್ ಇಂಟರ್ನಲ್ ಸೋರ್ಸ್ ಅಥವಾ ಎನಿ 2 ಡಿಮೆರಿಟ್ಸ್ ಆಫ್ ಇಂಟರ್ನಲ್ ಸೋರ್ಸ್. ಯಾವ್ದಾದ್ರು ಒಂದು ಬರ್ಬೋದು. ಮೆರಿಟ್ಸ್ 2 ಮಾರ್ಕ್ಸಿಗೆ ಕೇಳಬಹುದು, ಅಥವಾ ಡಿಮೆರಿಟ್ಸ್ 2 ಮಾರ್ಕ್ಸಿಗೆ ಕೇಳಬಹುದು. ಅನುಕೂಲ 2 ಮಾರ್ಕ್ಸಿಗೆ ಅಥವಾ ಅನಾನುಕೂಲ 2 ಮಾರ್ಕ್ಸಿಗೆ. ಸೊ 2 ನೀವು ಓದಿದ್ರೆ ಬೆಟರ್ ಆಗಿರ್ತದೆ. ಪ್ರೇರೇಪಣೆಯ 2 ಲಕ್ಷಣ. ಎನಿ 2 ಫೀಚರ್ಸ್ ಆಫ್ ಮೋಟಿವೇಶನ್. ವೆರಿ ರಿಪಿಟೇಟಿವ್ ಆಗಿ ನಾವು ಇದನ್ನ ನೋಡ್ತಾ ಇದೀವಿ, ಪದೇ ಪದೇ ಎಕ್ಸಾಮ್ಗೆ ಇದು ಕಾಣ್ತಾ ಇದೆ, ಹಾಗಾಗಿ ಓದಿದ್ರೆ ಒಳ್ಳೆಯದು. ನಕಾರಾತ್ಮಕವಾಗಿರಬಹುದು, ಸಕಾರಾತ್ಮಕವಾಗಿರಬಹುದು, ಸಂಕೀರ್ಣ ಪ್ರಕ್ರಿಯೆ ಅಂತದ ನೋಡ್ರಿ. ಆಮೇಲೆ ಏಕರೂಪ ಆಜ್ಞೆ ಮತ್ತು ಏಕರೂಪ ನಿರ್ದೇಶನ. ಹೆನ್ರಿ ಫ್ಯೂಲ್ ಅವರು ಕೊಟ್ಟಿರುವಂತಹ ತತ್ವಗಳಿವು. ಇವೆರಡಕ್ಕೆ ಇರುವಂತಹ ವ್ಯತ್ಯಾಸಗಳೇನು ಅಂತ ಇದು ಕೂಡ ಬಹಳಷ್ಟು ನೋಡಿದೀವಿ. ಯೂನಿಟಿ ಆಫ್ ಡೈರೆಕ್ಷನ್ ಅಂಡ್ ಯೂನಿಟಿ ಆಫ್ ಕಮಾಂಡ್. 2 ಪ್ರಿನ್ಸಿಪಲ್ಗೆ, 2 ತತ್ವಕ್ಕೆ ಇರುವಂತಹ ವ್ಯತ್ಯಾಸ. ಸಂವಹನ ಪ್ರಕ್ರಿಯೆ 2 ಮೂಲ ಅಂಶಗಳು. ಎನಿ 2 ಎಲಿಮೆಂಟ್ಸ್ ಆಫ್ ಕಮ್ಯುನಿಕೇಶನ್. ಐ ಥಿಂಕ್ ದೇರ್ ಆರ್ ಅಪ್ರಾಕ್ಸಿಮೇಟ್ಲಿ 9 ಎಲಿಮೆಂಟ್ಸ್. ಸೊ ಯಾವುದಾದ್ರೂ 2 ನೀವು ಬರೀಬೇಕು. ಔಪಚಾರಿಕ ಸಂಘಟನೆ ಎಂದರೇನು? ವಾಟ್ ಯು ಮೀನ್ ಬೈ ಫಾರ್ಮಲ್ ಆರ್ಗನೈಸೇಷನ್? ಇದು ಕೂಡ ಬಹಳಷ್ಟು ನೋಡಿದ್ದೀವಿ. ಆಂತರಿಕ ನೇಮಕಾತಿಯ 2 ಮೂಲಗಳು. ಎನಿ 2 ಸೋರ್ಸಸ್. ಇಂಟರ್ನಲ್ ಸೋರ್ಸಸ್. There are 2 internal sources: transfers and promotion. ಬಡ್ತಿ ಮತ್ತು ವರ್ಗಾವಣೆ, ಅವೆರಡನ್ನ ಬರೀಬಹುದು. ಸಂಘಟಿಸುವಿಕೆಯನ್ನು ವ್ಯಾಖ್ಯಾನಿಸಿ. ಡಿಫೈನ್ ಆರ್ಗನೈಸಿಂಗ್. 2 ಸಂಘಟನಾತ್ಮಕ ಉದ್ದೇಶ. 2 ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್: ಪ್ರಾಫಿಟ್, ಗ್ರೋತ್, ಸರ್ವೈವಲ್. ಲಾಭ, ಅಸ್ತಿತ್ವ, ಬೆಳವಣಿಗೆ. ಈ 3 ಪಾಯಿಂಟ್ಸ್ ಅನ್ನು ನೋಡ್ತೀವಿ. ಬಹಳಷ್ಟು ಸಲ ಈ ಕ್ವಶನ್ ಬಂದದ. ಸೊ 3ರಲ್ಲಿ ಯಾವುದಾದ್ರೂ 2 ಬರಿಬೇಕು. ನೋ ಎಕ್ಸ್ಪ್ಲನೇಷನ್ ರಿಕ್ವೈರ್ಡ್. ಆಮೇಲೆ ಸಿಬ್ಬಂದಿ ನಿರ್ವಹಣೆ ಎಂದರೇನು? ವಾಟ್ ಯು ಮೀನ್ ಬೈ ಸ್ಟಾಫಿಂಗ್? ಯೋಜಿಸುವಿಕೆ 2 ಲಕ್ಷಣ.
ಯಾವುದಾದ್ರೂ ಯೋಜಿಸುವಿಕೆ 2 ಲಕ್ಷಣಗಳನ್ನು ಬರೀಬೇಕು. ಎನಿ 2 ಫೀಚರ್ಸ್ ಆಫ್ ಪ್ಲಾನಿಂಗ್. ಸೊ ದಿಸ್ ಆರ್ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ಯಾಟಗರಿ ಕ್ವಶನ್ಸ್. ಈಗ ನಾವು ಟಾಪ್ 6 ನೋಡೋದಾದರೆ ಟಾಪ್ ಯಾವ್ಯಾವ ಬರಬೇಕು ಅಂತ ನನಗೆ ಅನಿಸುವಂಥ ಇಂಪಾರ್ಟೆಂಟ್: ನಿರ್ವಹಣೆಯನ್ನು ವ್ಯಾಖ್ಯಾನಿಸಿ, ಡಿಫೈನ್ ಮ್ಯಾನೇಜ್ಮೆಂಟ್, ಎನಿ 2 ಫೀಚರ್ಸ್ ಆಫ್ ಮೋಟಿವೇಶನ್, ಪ್ರೇರೇಪಣೆಯ 2 ಲಕ್ಷಣಗಳು, ಏಕರೂಪ ಆಜ್ಞೆ ಮತ್ತು ಏಕರೂಪ ನಿರ್ದೇಶನಕ್ಕೆ ಇರುವಂತಹ 2 ವ್ಯತ್ಯಾಸಗಳು, ಸಂವಹನ ಬೇಡ ಇದು ಮಾಡ್ಕೊರಿ ನೀವು, ಸಂಘಟನಾತ್ಮಕ ಉದ್ದೇಶ ಎವ್ರಿ ಟೈಮ್ ರಿಪೀಟ್ ಆಗ್ತದೆ, 2 ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ವೆರಿ ಇಂಪಾರ್ಟೆಂಟ್, ಸಿಬ್ಬಂದಿ ನಿರ್ವಹಣೆ ಎಂದರೇನು, ವಾಟ್ ಯು ಮೀನ್ ಬೈ ಸ್ಟಾಫಿಂಗ್, ಆಮೇಲೆ ಯೋಜಿಸುವಿಕೆ 2 ಲಕ್ಷಣ. ಈ ಟಾಪ್ 6 ಇವು ಮಾಡಿಕೊಂಡ್ರೆ ಬೆಟರ್. ಅಗೇನ್ ನಾವು ಹೇಳಿದಂತಹ ಕ್ವಶನ್ಸನ್ನು ಬಿಟ್ಟು ಬೇರೆ ಕ್ವಶನ್ಸ್ ಕೂಡ ಎಕ್ಸಾಮ್ನಲ್ಲಿ ಬರಬಹುದು. ನಮಗೆ ಬೇಕಾಗಿರೋದು 6 ಕ್ವಶನ್ಸ್. ಸೊ ನಮ್ಮ ಒಂದು ಅಂದಾಜಿನಲ್ಲಿ 90% ನಾವು ಕೊಟ್ಟಿರೋ ಒಳಗಡೆ 6 ಕ್ವಶನ್ಸ್ ನಿಮಗೆ ಸಿಗಬಹುದು. ಸೊ ನಾವು ಗ್ಯಾರಂಟಿ ಕೊಡ್ತಾ ಇಲ್ಲ, ನಾವು ನಮ್ಮ ಅನುಭವದ ಆಧಾರದ ಮೇಲೆ ಹಳೆ ಕ್ವಶನ್ ಪೇಪರ್ಸ್ ಟ್ರೆಂಡ್ಗಳ ಮೇಲೆ ಅವರ ಪೇಪರ್ ಸೆಟ್ಟಿಂಗ್ ಯಾವ ರೀತಿ ಮಾಡ್ತಾರೋ ಅವರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನಾವು ಇಂಪಾರ್ಟೆಂಟ್ ಮಾಡ್ತಾ ಇದ್ದೀವಿ. ಸೊ ಇವೆಲ್ಲ ನನ್ನ ಪ್ರಕಾರ ನಮ್ಮ ಚಾನೆಲ್ ಪರವಾಗಿ ಇವೆಲ್ಲ ಇಂಪಾರ್ಟೆಂಟ್ ಅಂತ ನಮಗೆ ಅನ್ನಿಸ್ತದೆ. ಸೊ that's it for today's class. This is part 1. So next session ಅಲ್ಲಿ ನಾವು part 2 ಅನ್ನು ತಗೊಂಡು ಬರ್ತೀವಿ. ಆ part 2 ಅಲ್ಲಿ section C ಮತ್ತು section D, that is 4 marks category and 8 marks category ಅನ್ನು ಕೂಡ ಡಿಸ್ಕಸ್ ಮಾಡುವ. ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಿ, ಯಾರಿಗೆ ಇದು ಯೂಸ್ಫುಲ್ ಆಗ್ತದ ಅವ್ರಿಗೂ ಕೂಡ ಶೇರ್ ಮಾಡುವಂಥ ಕೆಲಸ ಮಾಡ್ರಿ. ಅವರಿಗೂ ಸಹಾಯ ಆಗ್ತದ, ನಮಗೂ ಕೂಡ ಸಹಾಯ ಆಗ್ತದ. So thanks for watching Vikas Commerce Tutorials. Keep in touch. See you again. Thank you everybody.